ಶಾಸ್ತ್ರಿ ನಗರದ ಸರ್ಕಾರಿ ಶಾಲೆ ವಿದ್ಯುತ್ ಕಡಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ5 ಕನ್ನಡ ವರದಿಯ ಬೆನ್ನಲ್ಲೇ ಶಾಲೆಗೆ ಬಂತು ಪವರ್. ಶಾಲೆಗೆ ಓಡೋಡಿ ಬಂದ ಜೆಸ್ಕಾಂ ಸಿಬ್ಬಂದಿ ಬಿಲ್ ಪಾವತಿಸದ ಹಿನ್ನೆಲೆ ಕರೆಂಟ್ ಕಟ್ ಮಾಡಲಾಗಿತ್ತು. 100ಕ್ಕೂ ಹೆಚ್ಚು ಶಾಲೆಗಳಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ನಿನ್ನೆಷ್ಟೇ ಇದರ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿದ್ರು. 4 ದಿನ ಪರದಾಟ ನಡೆಸಿದ್ರು ವಿದ್ಯಾರ್ಥಿಗಳು, ಶಿಕ್ಷಕರು. ವಿದ್ಯುತ್ ಇಲ್ಲದೆ ನೀರಿನ ಘಟಕ, ಫ್ಯಾನ್ ಯಾವುದೂ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಈ ಬಗ್ಗೆ ಟಿವಿ5 ಕನ್ನಡ ವರದಿಯನ್ನ ಮಾಡಿತು. ಹೀಗಾಗಿ ಮರಳಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದಂತ ಅಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು ಓಡೋಡ್ ಬಂದಿದ್ದಾರೆ. ಸದ್ಯ ಶಾಲೆಗೆ ಈಗ ವಿದ್ಯುತ್ ಸಂಪರ್ಕ ಪುನಃ ಸಿಕ್ಕಿದೆ. ಇದರಿಂದಾಗಿ ಅಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಇಲ್ಲ, ಅಥವಾ ಫ್ಯಾನ್ ಕೂಡ ಈಗ ವರ್ಕ್ ಆಗುತ್ತೆ. ಒಟ್ನಲ್ಲಿ ಕತ್ತಲೆಯ ಕೋಪದಲ್ಲಿದ್ದಂಥ ಶಿಕ್ಷಕರು, ಮಕ್ಕಳಿಗೆ ಒಂದು ರೀತಿಯಾಗಿ ಈಗ ಎಲ್ಲ ಅನುಕೂಲ ಆಗಿದೆ. ಟಿವಿ5 ಕನ್ನಡ ಬಿತ್ತರಿಸಿದಂಥ ವರದಿಯ ಬೆನ್ನಲ್ಲೇ ಈಗ ಜೆಸ್ಕಾಂ ಸಿಬ್ಬಂದಿ ಎಚ್ಚೆತ್ತುಕೊಂಡು ಶಾಲೆಯಲ್ಲಿರುವಂಥ ಮಕ್ಕಳಿಗಾಗಲಿ, ಸಿಬ್ಬಂದಿಗಾಗಲಿ, ಶಿಕ್ಷಕರಿಗಾಗಲಿ ತೊಂದರೆ ಕೊಡಬಾರ್ದು ಅನ್ನುವಂಥ ಕಾರಣಕ್ಕೆ ಮತ್ತೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ. ಬಾಕ್ಸ್ ಎಲ್ಲ ಕಿತ್ಕೊಂಡೋಗ್ಯಾರ. ನೋಡಿ, ಈಗಾಗಲೇ ಸರ್ಕಾರಿ ಶಾಲೆಗಳು ಅಂತ ಬಂದಾಗ 100ಕ್ಕೂ ಹೆಚ್ಚು ಶಾಲೆಗಳಿಗೆ ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ ಎನ್ನುವಂಥ ಕಾರಣಕ್ಕೆ ಜೆಸ್ಕಾಂ ನೋಟಿಸ್ ಅನ್ನ ಕೊಟ್ಟಿತ್ತು. ಅದರಂತೆ ವಿದ್ಯುತ್ ಸಂಪರ್ಕವನ್ನು ಕೂಡ ಕಡಿತ ಮಾಡಿದ್ರು. ಬಳ್ಳಾರಿಯ ಶಾಸ್ತ್ರಿ ನಗರದ ಸರ್ಕಾರಿ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗಿದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ವರದಿ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈಗಾಗಲೇ ನಾವು ಬಿತ್ತರಿಸಿದಂತ ಒಂದು ವರದಿಯಿಂದಾಗಿ ಶಾಸ್ತ್ರಿ ನಗರದಲ್ಲಿರುವಂತ ಶಾಲೆಗೆ ಬೆಳಕು ಸಿಕ್ಕಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ಸೌಖ್ಯ ಗ್ಯಾರಂಟಿ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಕೂಡ ವಿದ್ಯುತ್ ಯೋಜನೆಯಲ್ಲಿ ಕೂಡ ಏನೊಂದು ಉಚಿತ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯಾಗಿ ದುಡ್ಡನ್ನ ಕಟ್ಟಿಸಿಕೊಳ್ಳಲ್ಲ ಅಂತ ಹೇಳಿತ್ತು. ಅದೇ ರೀತಿಯಾಗಿ ಕಳೆದ ಕೆಲವೊಂದಿಷ್ಟು ಶಾಲೆಗಳು ಒಂದಿಷ್ಟು ಬಾಕಿ ಬಿಲ್ಗಳನ್ನ ಉಳಿಸ್ಕೊಂಡಿತ್ತು. ಇಂತಹ ಸಂದರ್ಭದಲ್ಲಿ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ಅನೇಕ ಶಾಲೆಗಳಿಗೆ ಹೋಗಿ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದು. ಅದರಲ್ಲೂ ಶಾಸ್ತ್ರಿ ನಗರದ ಶಾಲೆಗೆ ಆ ಮೀಟರ್ ಕೆಳಗಡೆ ಒಂದು ಬೋರ್ಡ್ ಅನ್ನ ನೋಟಿಸ್ ಅನ್ನ ಕೂಡ ಹಂಚಿದ್ರು. ಯಾವ ರೀತಿ ಅಂದ್ರೆ ಈ ನೋಟಿಸ್ ನೀವು ನೋಡ್ಲೇಬೇಕಾಗತ್ತೆ. ನೀವು ಏನಾದ್ರೂ ವಿದ್ಯುತ್ ಅನ್ನ ನಮಗೆ ಗಮನಕ್ಕೆ ತರದ ಏನಾದ್ರು ಬಳಸ್ಕೊಂಡಲ್ಲಿ ನಿಮ್ಮ ವಿರುದ್ಧವಾಗಿ ನಾವು ದಾಖಲಾತಿ ಮಾಡಬೇಕಾಗತ್ತೆ, ಎಚ್ಚರಿಕೆ ಗಂಟೆಯಾಗಿ ಒಂದು ನೋಟಿಸ್ ಅನ್ನ ಕೂಡ ಅಂಟಿಸಿರ್ತು. ಇನ್ನು ಈ ಸರ್ಕಾರಿ ಶಾಲೆಗಳಿಗೆ ಈ ರೀತಿಯಾದ ವಿದ್ಯುತ್ ಕಡಿತ ಪ್ರಕರಣ ಸಂಬಂಧಪಟ್ಟಂತೆ ನಮ್ಮ ಟಿವಿ5 ಕೂಡ ಒಂದು ಸುದ್ದಿಯನ್ನ ಕೂಡ ಬಿತ್ತರಿಸಿತು. ಇನ್ನು ಸುದ್ದಿಯನ್ನ ಬಿತ್ತರಿಸ್ತಾ ಬೆನ್ನಲ್ಲೇ ಅಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಓಡಾಡ್ಕೊಂಡು ಬಂದು ಜೆಸ್ಕಾಂನ ಸಿಬ್ಬಂದಿ ಬಂದು ಮತ್ತೆ ಈಗ ವಿದ್ಯುತ್ ಅನ್ನ ಕೂಡ ಶಾಲೆಗೆ ನೀಡಿದ್ದಾರೆ. ಇದ್ರ ಜೊತೆಯಾಗಿ ನಮ್ಮ ಟಿವಿ5 ಸುದ್ದಿಗೆ ಈ ಸಾಕಷ್ಟು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಯಾಗಿ ಇದು ಇವತ್ತಿನ ಸಮಸ್ಯೆ ಎಲ್ಲ ಸುಮಾರು ಒಂದು ವಾರದಿಂದ ಕೂಡ ಇದೇ ರೀತಿಯಾಗಿ ಸಮಸ್ಯೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ರು. ಅದರಲ್ಲೂ ಕೂಡ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಈಗ ಬಿಸಿಲು ಕೂಡ ಬರ್ತಾ ಇದೆ. ಬಿಸಿಲಿನ ಜೊತೆಯಾಗಿ ವಿದ್ಯಾರ್ಥಿಗಳು ಇಲ್ಲಿ ಶಾಲೆಯಲ್ಲಿ ಕೂಡ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ಮತ್ತು ಕರೆಂಟ್ ಇಲ್ಲದೆ ಹಿನ್ನೆಲೆಯಲ್ಲಿ ಅಲ್ಲಿ ಕತ್ತಲಮಯ ಕೂಡ ಆಗಿತ್ತು. ಕತ್ತಲದಲ್ಲಿ ಆ ಬ್ಲಾಕ್ ಬೋರ್ಡ್ ಅಲ್ಲಿ ಏನಾದ್ರೂ ಬರ್ದಿದ್ರು ಕೂಡ ಮಕ್ಕಳಿಗೆ ಕಾಣದೇ ಇರುವಂತಹ ಪರಿಸ್ಥಿತಿ ಕೂಡ ಇತ್ತು. ಇದನ್ನ ಗಮನಿಸಿದಂತ ನಾವು ಸುದ್ದಿಯನ್ನ ಬಿತ್ತರಿಸ್ತೀವಿ. ಸುದ್ದಿಯನ್ನ ಬಿತ್ತರಿಸಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ಕೊಂಡು ಶಾಲೆಗೆ ಓಡೋಡಿ ಬಂದು ಅಲ್ಲಿ ಮತ್ತೆ ಏನು ಕರೆಂಟ್ ಬೋರ್ಡ್ ಕಟ್ ಮಾಡಿದ್ರು, ಈಗಾಗಲೇ ಜೋಡಣೆ ಮಾಡಿದ್ದಾರೆ. ಇದು ಟಿವಿ5 ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಸೌಖ್ಯ, ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ.